ನಮ್ಮ ಅತ್ತೆಯವರು ಮುಖ ಚೆನ್ನಾಗಿ ಏನಿ ರಾಗಿ ಮನ್ಗಿರೋ ತೋರ್ಸಿದ್ರು ಆಯ್ತು ನಡ್ರಿ ಅಂತ ಅವ್ರೆ ಅಷ್ಟೇ ನಮ್ದು. ಅದೇ ಚಿನ್ಕುಳಿ ಚಿಂತಾಮಣಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಾತನ ಇವತ್ತು ಊರಿಗೆ ಬಿಡಕ್ಕೆ ಹೋಗ್ತಿದ್ದೀವಿ. ಆಯ್ತು ಮಾಡಿ ತಾತ ಆಯ್ನಿ ಫುಲ್ ತಾತ ಫುಲ್ ಸ್ಮೈಲ್ ಕೊಡ್ತಿದ್ದಾರೆ. ನೋಡ್ತಾ ಇದ್ದೀವಿ ತಾತ ಹತ್ತುತ್ತಿದ್ದಾರೆ. ಎಲ್ಲೇ ಎಂತ ಅದು ನಡಿ ಒಳಗಡೆ. ಬಿಟ್ಟು ಹೋಗ್ತಿದ್ದೀವಿ ಅಂತ ಅವನಿಗೆ. ನೋಡು ತಾತಂಗೆ ಆಯ್ ಮಾಡು, ಬಾ ಬೈಲಿ ತಾತಂಗೆ ಆಯ್ ಮಾಡು, ಇಲ್ಲಿ ತಾತಂಗೆ ಆಯ್ ಮಾಡು. ಹಾಂ ನೋಡು ಓಕೆ ಹೊರಡ್ತಿದ್ದೀವಿ ಈಗ. ಓಕೆ ನೋಡೋಣ ತಾತ ನೋಡೋಣ. ಓಕೆ ಹೊರಡ್ತಿದ್ದೀವಿ. ಏನು ಹೇಳಿ? ಓ ಬೀಗ ಹಾಕಿದ್ದೀವಿ. ಬೀಗ ಹಾಕಿದ್ಯಮ್ಮ? ಬೀಗ ಹಾಕಿದ್ದಾರೆ ನೋಡಿ. ಅವನು ಹೆಂಗ್ ನೋಡ್ತಿದ್ದಾನೆ, ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲೇ ಸಂದಿಲೆ ನೋಡ್ತಾನೆ. ಸಂತೆ ನಡೆಯುತ್ತೆ ನಮ್ಮೂರ್ದು. ಕಾಣಿಸ್ತಿಲ್ಲ ಈ ಕಡೆ. ಏನ್ ತಾತ? ಇಲ್ಲಿ ಕಾಯಿ ಎಲ್ಲ ಮಾರ್ತಾರೆ. ಅಲ್ಲೇ ಊರೊಳಗಡೆ ಚಿನ್ಚಿಂಗಿರಿಗೆ ಹೋಗ್ತಿರೋದು. ಅದಿನ್ ಚಿನ್ಚಿಂಗಿರಿಗೆ ಹೋಗ್ಬಿಟ್ಟು ಬರೋಣ ಅಂತ. ತಾತನೂರೇ ಅದಳು ತುರ್ಬೇಕೆರೆ ಟಿಪ್ಟೂರ್ ಹತ್ರ ತುರ್ಬೇಕೆರೆ. ಅಲ್ಲಿಗೆ ಹೋಗಿ ತಾತನ ಬಿಟ್ಟು ಅಲ್ಲಿಂದ ಆದಿನ ಚಿಂಚಿಗಿರಿ ಮಠನ, ಅದು ಮಠನ ಅನ್ಸುತ್ತಲ್ಲ, ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿಂದ ಬರ್ತೀವಿ. ಹಾಗೆ ಹೋಗೇ ಇಲ್ಲ ನಾವು ಅಲ್ಲಿಗೆ. ನಾನು ಹೋಗಿದ್ದೀನಿ ಫ್ರೆಂಡ್ಸ್, ಊರು ಹೋಗಿಲ್ಲ. ನಾನೊಂದು 2-3 ಸತಿ ಹೋಗಿದ್ದೀನಿ. ನಾನು ಹೋಗಿಲ್ಲ, ಇದೆ ಫಸ್ಟ್ ಹೋಗ್ತಾ ಇರೋದು. ನೋಡೋಣ ಹೇಗಿದೆ ಅಂತ ನಿಮಗೂ ತೋರಿಸ್ತೀವಿ. ಜೋಳ ಎಷ್ಟು? ನಾನು ಅದರಲ್ಲೇ ತಿಂತೀನಿ. ಒಂದು ಕೊಡಿ ಸಾಕು. ಸಾಕಲ್ಲ? ತಿನ್ಬೇಕು, ಆದ್ರೆ ಸುಡ್ತಾ ಇದೆ. ಹೌದಾ? ಚೆನ್ನಾಗಿದೆಮ್ಮ. ಫೈನಲಿ ರೀಚ್ ಆದೋ ಈಗ ತಾನೆ. ನಮ್ಮ ತಾತ ಊರಿಗೆ. ತಾತ ಅವ್ರ ಮನೆ 3 ಮನೆಗಳವು. 1, 2, 3. ಇದು ಹೊಸ ಮನೆ, ಅದು ಹಳೆ ಮನೆ, ಅದು ಹೊಸ ಮನೆ. ಒಳಗೆ ಹೋಗ್ಬೇಕು. ಏನ್ ಮಾಡ್ತಿದ್ದಾರೆ ನಮ್ಮ ಅತ್ತೆ ನೋಡ್ಬೇಕು. ಇಲ್ಲಿ ನಮ್ಮ ಚಿಕ್ಕ ಮಾವ ಅತ್ತೆ ಯಾರು ಇರಲ್ಲ. ಅವನು ಕೆಲ್ಸಕ್ಕೆ ಹೋಗಿರ್ತಾನೆ. ನಮ್ಮ ಚೇತನನು ನಮ್ಮ ಮಾವ ತುರ್ಬೇಕೆರೆನಲ್ಲಿ ಸಿಕ್ಕಿದ್ರು. ಸಿಟಿಗೆ ಹೋಗಿದ್ರು ಸ್ವಲ್ಪ. ಬರ್ತಾರೆ ಅವರು. ಇನ್ನೇನು ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ವಾಪಸ್ ಮಾಡೋದು. ದೊಡ್ಡ ಮಾಮನ ಮನೆ, ಇದು ಹಳೆ ಮನೆ, ಇದು ಹೊಸ ಮನೆ. ಆ ಕಡೆಗೂ ಚಿಕ್ಕ ಮಾಮನ ಮನೆ, ಅದು ಹೊಸ ಮನೆ. ಹೌದಾ? ಇದು ಫಸ್ಟ್ನೇ ಮಾವ, ಅದು 3ನೇ ಮಾವಂದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್. ಇನ್ನೊಂದು ಪಕ್ಕದ ಊರು ಬೊಮ್ಮನಹಳ್ಳಿ, ಬೊಮ್ಮೆನಹಳ್ಳಿ. ನಮ್ಮ ಅತ್ತೆಯವರು ಮುಖ ಚೆನ್ನಾಗಿರುವಂತೆ. ನಿಮ್ಮ ಅತ್ತೆ ನೋಡಿಲ್ಲ ಹೇಗಾಡ್ತಿದೆ, ಮುಖ ಚೆನ್ನಾಗಿಲ್ವಂತೆ. ಸಕದಾಗ ಕಾಣ್ತಿದ್ದೀರಾ? ತೇಜು ಚೆನ್ನಾಗಿ ಕಾಣ್ತಿಲ್ವೇನಾ? ದೇವ್ರ ಮನೆ ಇದು. ಇದು ಒಂದು ರೂಮು, ಇದೊಂದು ರೂಮು, ಇದು ಹಾಲು, ಇದು ಕಿಚನ್. ಮೊದಲು ಸೆಟ್ ಆದಾಗ ಒಂದೇ ಸತಿನ? ಹೌದಾ? ಹೌದಾ? ನಿಮ್ನೆ ಫೋಕಸ್ ಮಾಡಿದ್ದೀನಿ ತಡ್ರಿ. ತಾತ ಹೇಗ ಅನಿಸ್ತಿದೆ ನಿಮ್ಮೂರಿಗೆ ಬಂದಾಗ? ಏನು ಫೀಲ್ ಆಗ್ತಿದೆ? ಹೇಗೆ ಅನ್ನಿಸ್ತಿದೆ ಅಂತ? ಎಂತ ಮಾಡ್ತಿದೆ ಅಲ್ಲಿ? ಹೆಂಗ್ ಗಿಡ ಇದೆ? ಯಾವ್ದಾ? ಇದು ಅದೇ ಚಿನ್ಕುಳಿ ಚಿಂತಾಮಣಿ. ಚಿನ್ಕುರುಳಿ ಗಿಡ ಬೇಕಂತೈತೆ. ಚಿನ್ಕುಳಿ ಗಿಡ ಎಂತ ಅದು? ಚಿಂತಾಮಣಿ ಗಿಡ. ನಾ ಹೋಗ್ಬಾ ಕಿತ್ಕೊಂಡೆ ಇವಾಗ್ಲೇ ಏನಕ್ಕೆ ಕೇಳ್ತೀಯ? ತೇಜ ಅವೇ ಬಾ ಕಿತ್ಕೊಂಡೆ ಮತ್ತೆ ಇಲ್ಲೇ ಮಸ್ತಾಗವೇ ಬಾ ಕಿತ್ಕೊಂಡು ತಗೊಂಡೋಗವ. ಏನ್ ಬೇಕಾ ತಗೊಂಡೋಗ್ಬೇಕು. ಕಾಟಸ ಸಿಕ್ಕಿದ್ರಲ್ಲಿ ನೋಡಿ ಬೇಜೆಷ್ಟವೇ ಕಿತ್ಕೊಂಡು. ಯಾವುದು? ಮಸ್ತಾಗವೇ ಕಿತ್ಕೊಂಡು ಚೆನ್ನಾಗಿ ಬಿಡೋದು. ಒಂದೊಂದು ಮಾರ್ ಬರೋದು. ಹೌದಾ? ಇದು ಕಮ್ಕಾಂಬ್ರ ಅಲ್ಲ ಇದನ್ನ? ಇದು ರೆಡ್. ಹಾಂ, ಅದೊಂಥರ ಬಳ್ಳಿ ಕನಕಾಂಬರ ಅಂತ ಸಣ್ಣ ಬಿಡುತ್ತೆ. ಹಾಂ, ಅಲ್ಲವೇ ಚಿಂತಾಮಣಿ ಅಲ್ಲೊಂದೈತೆ, ಅದು ದೊಡ್ಡದೈತೆ. ಯಾವುದು ಇದೇನಾ ಚಿಂತಾಮಣಿ?
ಓಕೆ 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 ಇದೇ ಚಿಂತಾಮಣಿ ಗಾಯ್ಸ್, ಚಿಂತಾಮಣಿ ಗಿಡ. ಅತ್ತೆ ನೋಡಿ ಪಪ್ಪಾಯಿ ತೋರಿಸ್ತಿದೆ. ಏನು ಮುಚ್ಚಿರೋದಲ್ವಾ, ಯಾರೋ ನೋಡಿ ಇದು ಮಾಡ್ತಾರೆ ಅಂತಲ್ಲ, ಹಿಂಗೆ ದೃಷ್ಟಿ ಆಗುತ್ತೆ ಅಂತನಾ? ಜನಗಳು ದೃಷ್ಟಿ ಬೀಳುತ್ತೆ. ಹೌದಾ? ಹೆಂಗಂದ್ರೆ ಇನ್ನು ನಮ್ಮ ಫ್ಯಾಮಿಲಿ ಎಷ್ಟು ಜನ ಇದೀವಿ ಅಂದ್ರೆ 11 ಜನ ಮೊಮ್ಮಕ್ಳು, 11 ಜನನು ಒಂದೇ ತೊಟ್ಲಲ್ಲಿ ಮಲ್ಗಿರೋದು. ಒಂದೇ ತೊಟ್ಲ? ಅಮ್ಮಗನು ಅದ್ರಲ್ಲಿ ಮಲ್ಗವನೆ. ಓ ಬರೀ ತಂದಿರೋದು. ಎಷ್ಟನೇ ಇಸ್ವಿಲಿ? 89ನೇ ಇಸ್ವಿಲಿ, 87ನೇ ಇಸ್ವಿಲಿ 50 ರೂಪಾಯಿ ಕೊಟ್ಟು ತಂದಿದ್ ತೊಟ್ಲು ಇನ್ನು ಹೆಂಗಿದೆ ಅಂತ ಅಷ್ಟು ಚೆನ್ನಾಗಿದೆ. ಇವರು ನಮ್ಮ ಮಾವ. ಹಾಯ್ ಮಾಡಿ, ಹಾಯ್ ಮಾಡಿ ಮಾವ. ಹಿಂಗನ್ನಿ ನಂದು ಇಳಿಬೇಡಪ್ಪ ನೀನು. ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ಗಾಯ್ಸ್. ಬನ್ನಿ ಸಿಗೋಣ ಚುಂಚನಗಿರಿ ದೇವಸ್ಥಾನದಲ್ಲಿ. ಬನ್ನಿ ಬನ್ನಿ ಬನ್ನಿ, ಅತ್ತೆ ಅತ್ತೆ ನೋಡಿ ಗಾಯ್ಸ್, ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು. ಹೇಗೆ ಅನ್ನಿಸ್ತಿದೆಯಮ್ಮ? ಬಟ್ ನಾನು ಬಂದಿದ್ದೆ, ಬಟ್ ತುಂಬ ಚೇಂಜ್ ಆಗಿದೆ. ಹಾಂ, ಫಸ್ಟ್ ವ್ಯೂ ಇದ್ದಾಗ ಬಂದಿದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು ನಾನು, ಯಾವಾಗಲೂ ಬಂದಿಲ್ಲ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀವಿ. ವಾವ್, ಸಕ್ಕತ್ತಾಗೈತೆ ಇದು ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡು. ಸಕ್ಕತ್ತಾಗಿದೆ ದೇವಸ್ಥಾನ. ಜೈ ಗಣಪತಿ ನಮಃ. ಈ ಸಿಕ್ಕಾಪಟ್ಟೆ ಕ್ಲೋಸ್ ಅಪ್ಪ, ಕಾಣಿಸ್ತದೆ ಕಾಣಿಸ್ತದೆ. ಬಾಲ ಭೈರೇಶ್ವರ ಸ್ವಾಮಿ ದೇವಸ್ಥಾನ. ಸಿಗಾಕೊಂಡ್ಬಿಟ್ಟಿದ್ದಾಳೆ ಗಾಯ್ಸ್ ತೇಜು. ಎಂತ ಸಿಗಾಕೊಂಡಿದ್ಯಾ? ಎಂತ ಸಿಗಾಕೊಂಡ್ಬಿಟ್ಟಿದ್ಯಾ ಫುಲ್ಲು? ಆದಿಶಕ್ತಿ. ಕೇಳಿಸ್ತಿರ್ತೀವಿ, ತೊಂದರೆ ಇಲ್ಲ, ಸ್ವಲ್ಪ ಕೇಳುತ್ತೆ, ಜಾಸ್ತಿ ಕೇಳಲ್ಲ. ಗಾಯ್ಸ್ ಸಕ್ಕದಾಗಿದೆ ಮಾತ್ರ ದೇವಸ್ಥಾನ ಇದು. ಎಷ್ಟು ದೊಡ್ಡದು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು ಮಾತ್ರ. ಡಿಂಪು ಹೇಮಂತ ನೋಡಿ, ಅಲ್ಲಿ ದೊಡ್ಡ ಮಾವ ಚಿಕ್ಕ ಮಾವ ನೋಡಿ ಏನೋ ಮಾಡ್ತಿದ್ದಾರೆ. ಈ ರಾಗಿ ಎಲ್ಲ ಮನಗಿಸ್ಬಿಟ್ಟವ್ರ ನಮ್ಮ ಮಾವ. ನೋಡಿ ಇರಿ ನಾಳೆ ಹೋಗೋಣ ಅಂತಿಲ್ಲ, ಜಾತ್ರೆಗೆ ಹೋಗೋಣ ಅಂತಾಳೆ. ಜಾತ್ರೆಗ? ಡಿಂಪು ಏನು ಊಟ ಮಾಡಿದೆ? ಅನ್ನ ಸಾಂಬಾರ. ಟಿಪ್ಟೋ ಜಾತ್ರೆ ನೋಡಿ ನಮ್ಮ ಮಾವ ಹೆಂಗೆ. ಹಾಯ್ ಮಾಡಿ. ಇಷ್ಟೇನಾ? ನೋಡಿ ನಮ್ಮ ಮಾವ ಬಂದ್ರು, ರಾಗಿ ಮನಗಿರೋ ತೋರ್ಸಿದ್ರು, ಆಯ್ತು ನಡ್ರಿ ಅಂತ ಅವ್ರೆ. ಅಷ್ಟೇ ನಮ್ದು. ಹೇಗಿತ್ತಮ್ಮ? ಚೆನ್ನಾಗಿತ್ತು. ಆಮೇಲೆ ಊರಿಗೆ ಹೊರಡ್ಬೇಕು ಇವಾಗ. ನೋಡಿ ತಾತ ವೆಯ್ಟ್ ಮಾಡ್ತಾವ್ರೆ. ಊಟ ಮಾಡಿದ್ರಾ? ತಾತ ಫುಲ್ ಲುಕ್ಕು. ಅದೇ ಒಬ್ಬಟ್ಟು ರೆಡಿನಾ? ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಒಬ್ಬಟ್ಟು ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದ್ರು. ಇನ್ನು ಇವಾಗ ಕಲಿಸ್ತಿದ್ದಾರೆ ನೋಡಿ ಹಿಟ್ಟನ್ನ. ನೋಡಿ ಹೆಂಗ್ ಡವ್ ಮಾಡ್ತಾರ ಮತ್ತೆ. ತುಪ್ಪ ಹಾಕೊಂಡು ತಿನ್ಬಿಡೋದೆ. ಒಬ್ಬಟ್ಟು ರೆಡಿ ಆಗಿದೆ, ತುಪ್ಪ ಹಾಕೊಂಡು ತಿನ್ಬಿಡೋದೆ. ಈಗ ಕಾಯಿಸಿದ್ರಾ? ಎಷ್ಟು ಈಗ ಹೆಂಗೈತೆ ಟೇಸ್ಟ್ ನೋಡಿ. ಬಾಯ್ 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 ದಾದಾ. ಮನೆಯಿಂದ ಆಮೇಲೆ ಸಿಗ್ತೀವಿ. ನಮ್ಮ ಚಿಕ್ಕ ಮಾವನ ಮನೆಗೆ ಬರ್ತಾ ಇದೀವಿ. ಇಲ್ಲೇ ಬರ್ತಾ ಇದೀವಿ ವೆಲ್ಕಮ್ ಮಾಡಕ್ಕೆ. ನಮ್ಮ ಏನಾಗಬೇಕು, ನಮ್ಮ ಅತ್ತೆ ಮಗ, ನಮ್ಮ ಮಾವನ ಮಗ ಬಂದಿದ್ದಾನೆ. ಬಟ್ ವೆಲ್ಕಮ್ಮೇ ಮಾಡ್ತಿಲ್ಲ, ಸುಮ್ಮನೆ ನಗಾಡ್ತಾನೆ ನೋಡ್ಕೊಂಡು. ನೋಡಿ ಈಗ ಇಲ್ಲಿ ನಮ್ಮ ಅತ್ತೆ, ಇವರು ಲಾಸ್ಟ್ ಅತ್ತೆ. ಅದೇ ಅಲ್ಲಿ ತೋಟದ ಹತ್ರ ತೋರಿಸಿದ್ವಲ್ಲ ನಮ್ಮ ಮಾಮ ಲಾಸ್ಟು, ಅವ್ರ ಮಿಸ್ಸಸ್ ಇವರು. ಇದು ಚಿಂಟು. ಇದು ನಮ್ಮನೇಲಿ ಇತ್ತು ಫಸ್ಟು, ನಾವು 2 ವರ್ಷ ಇಟ್ಕೊಂಡು ಇಲ್ಲಿ ಕೊಟ್ಟಿದ್ವಿ. ಪಾಪ ಏಜ್ ಆಗ್ಬಿಟ್ಟಿದೆ ಅವಳಿಗೆ, ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ. ಫೈನಲಿ ನಾವ್ ಇವಾಗ ಜಸ್ಟ್ ಮನೆಗೆ ರೀಚ್ ಆಗ್ತಿದೀವಿ.
ನೋಡಿ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟೇನೆ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಬಾಯ್.